ಬಂಧುಗಳೇ, 2026 ಮತ್ತು 27ನೇ ಸಾಲಿನೊಳಗೆ ರೈತರ ಪರಿಸ್ಥಿತಿ ಹೆಂಗದ ಅನ್ನೋದು ವಿವರಣೆ ಸಮೇತ ಹೇಳ್ತೀನಿ. ವಿಡಿಯೋ ಕೊಂತನಕ ನೋಡಿ, ಹಂಗೆ ಏನದ ನಮ್ಮ ಅಕೌಂಟೊಂದು ಫಾಲೋ ಮಾಡ್ಕೊಂಬಿಡ್ರಿ. ಹೋದ ವರ್ಷ ಉತ್ತಮವಾದ ಮಳೆ ಆಗಿತ್ತು. ಮಳೆ ಆಗಿದ್ದರಿಂದ ಈ ವರ್ಷವೂ ಕೂಡ ಅದೇ ರೀತಿ ಉತ್ತಮವಾದ ಮಳೆ ಆಗ್ತದೆ ಅನ್ನೋದು ಎಲ್ಲರಿಗೊಂದು ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಹುಸಿಯಾಯಿತು. ನದಿಗಳು ಕೂಡ ಬತ್ತಿ ಹೋದವು, ಬೋರ್ವೆಲ್ಗಳು ಕೂಡ ಒಣಗಿ ಹೋದವು. ಮಳೆ ಪೂರನೂ ಹೋಗಲಿಲ್ಲ. ಮೊನ್ನೆ ಜೂನ್ ಪೈಲ ವಾರದಾಗ ಒಂದು ಸ್ವಲ್ಪ ಮಳೆ ಆಯಿತು, ಮತ್ತು ಮೊನ್ನೆ ಇದು ಜೂನ್ ಕೊನೆಯ ವಾರದಾಗ ಒಂದು ಸ್ವಲ್ಪ ಮಳೆ ಆಯಿತು. ಆ ಮಳೆ ಆಗಿದ್ದರಿಂದ ರೈತರಿಗೆ ಏನು ಅನ್ನಿಸ್ತು, ಏನೋ ಒಂದು ಸ್ವಲ್ಪ ಮಳೆ ಆಗ್ಲಕ್ಕತ್ತದ, ಇದೇ ರೀತಿ ಮಳೆ ಹಾಕೋತ ಹೋದ್ರೆ ನಮ್ಮ ಬೆಳೆ ಬರ್ತಾವೆ ಅನ್ನೋ ಉದ್ದೇಶದಿಂದ ಸುಮಾರು ಒಂದು 50% ರೈತರು ಯಾರು ಹತ್ತಿ ಹಾಕೋರು ಹತ್ತಿ ಹಾಕಿದ್ರು, ತೊಗರಿ ಬಿತ್ತಿದ್ರು, ಯಾರು ಸೋಯಾಬೀನ್ ಬಿತ್ತಿದ್ರು, ಯಾರು ಸಜ್ಜಿ ಬಿತ್ತಿದ್ರು, ಯಾರು ಹೆಸರು, ಯಾವ್ಯಾವ ಕ್ಷೇತ್ರದೊಳಗೆ ಯಾವ್ಯಾವ ಬೆಳೆ ಬರ್ತದೆ ಅದೆಲ್ಲ ಥರ ರೈತರು ಅನ್ನೋದು ಬೆಳೆ ಹಾಕಿದ್ರು. ಬೆಳೆ ಹಾಕಿ ಮುಂದೆ ಏನಾಯಿತು, ಸುಮಾರಿಗೆ ಒಂದು 20 ದಿವಸ ಆಯಿತು. ನಮ್ಮ ಭಾಗದಾಗ ಮಳೆ ಇಲ್ಲ. ನಮ್ಮ ಸುತ್ತಮುತ್ತ ಭಾಗದಾಗ ಸ್ವಲ್ಪ ಏನೋ ಈ ಇಂಡಿ, ಅಫ್ಜಲ್ಪುರ ಕೆಲವೊಂದು ಕಡೆ ಸ್ವಲ್ಪ ಪ್ರಮಾಣದಾಗ ಮಳೆ ಆಗ್ಯದ. ಆದ್ದರಿಂದ ಏನು ಮಾಡ್ಕೊತಾರೆ, ಹಾಕಿರ್ತಕ್ಕಂಥ ಬೆಳೆ ಕೈ ಹತ್ತದೋ ಇಲ್ಲೋ ಅನ್ನುವಂಥ ಚಿಂತೆ ರೈತರಿಗೆ ಭಾಳ ಆಗ್ಯದ. ಅದ್ರೊಳಗೆ ನಾನು ಒಬ್ಬ. ನಾನೇನು ಮಾಡಿದ್ದೆ ಅಂತಂದ್ರೆ, ಮಳೆ ಆಗನ್ನ ಹೆಂಗಿದ್ರು ಹತ್ತಿ ನಾಡ್ತದೆ, ಹತ್ತಿ ಚಲೋ ಹತ್ತಿ ಬರ್ತದೆ. ಯಾಕೆ ಹೋದ ವರ್ಷ ಅಂದ್ರೆ ಒಂದು 3 ಎಕರೆ ಒಂದು 35-36 ಗಂಟೆ ಹತ್ತಿ ಆಗಿತ್ತು ನಮ್ಮದು. ಈ ವರ್ಷ ಅದೇ ಇಳುವರಿ ಆದತ್ತು, ಏನೋ ಒಂದು ಸ್ವಲ್ಪ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶಕ್ಕೆ ಏನು ಮಾಡಿದ್ದ, ಒಂದು 6 ಪ್ಯಾಕೆಟ್ ತಂದು ಹತ್ತಿ ಊರಿದ. ಹತ್ತಿ ಊರಬೇಕು, 15 ದಿವಸ ಮಳೆ ಆಗಲಿಲ್ಲ. ಮುಂದೆ ಕಾರುಣಿ ಹಬ್ಬದ ಜನ ಒಂದು ಸ್ವಲ್ಪ ಮಳೆ ಆಯಿತು. ಆ ಮಳೆ ಆದ ಬಳಿಕ ಹತ್ತಿ ನಾಡ್ತು ನಮ್ಮದು. ಯಾವ ರೀತಿ ನಾಟ್ಯದ ತೋರಿಸ್ತೀನಿ ಬರ್ರಿ. ಇಲ್ಲಿ ನೋಡ್ಕೈತಿರಲ್ಲ, ಇದೇನದ ಹಿಂಗೆ ಹತ್ತಿ ನಾಡ್ತು. ಹಿಂಗೆ ಹತ್ತಿ ನಾಡ್ತು. ಈ ನಾಟಿದ ಬಳಿಕ ಸ್ವಲ್ಪ ಏನು ಮಳೆ ಆಗ್ತದೆ, ಚಲೋ ಆಗ್ತದೆ ಅನ್ಕೋ ಸುಮಾರು ಒಂದು 20 ದಿವಸ ಆಯಿತು. ಒಳ್ಳೆ ವಾಪಸ್ ಮಳೆ ಆಗಿಲ್ಲ. ಸ್ವಲ್ಪ ಒಳಗೆ ಸದಿ ಆಗಿತ್ತು, ತೆಗಿಸ್ಬೇಕಂತಂದ. ಈ ಮಳೆ ವಾತಾವರಣ ನೋಡಿ ಸದಿ ತೆಗಿಸೋದನ್ನು ಕೆಲಸ ಕೊಡಲ್ಲ ಅಂದು ಹತ್ತಿ ಅಂದರೆ ಹಿಂಗೆ ಹೊಳೆ ಹರಗ್ಲಿಕತ್ತೀನಿ. ಇಲ್ಲಿ ನೋಡ್ಕೈತಿರಲ್ಲ, ಆ ದಂಡಿ ಕಬ್ಬು ಕಾಣಿಸ್ತಲ್ಲ, ಆ ದಂಡಿ ಕಬ್ಬಿನ ಹಿಡ್ಕೊಂಡು ಈ ಕಡೆ ಈ ಕಬ್ಬ, ಆ ದಂಡಿಗೆ ಆ ಕಬ್ಬ, ಇದು ಈ ಕಬ್ಬ, ಇಲ್ಲಿ ಖುಲ್ಲ ಹೊಲ ಏರ್ನೇ ಕಾಣಿಸ್ತಲ್ಲ. ಇಲ್ಲಿ ಸುಮಾರು ಒಂದು 3 ಎಕರೆ ಹೊಲ ಆತಿತ್ತು. ಒಂದು 6 ಪ್ಯಾಕೆಟ್ ಬೀಜ ಹಾಕಿದ್ದ. 6 ಪ್ಯಾಕೆಟ್ ಬೀಜ ಹಾಕಿದ್ದ. ಹಿಂಗೆ ಎಲ್ಲರೂ ಒಂದೊಂದು ಸ್ವಲ್ಪ ನಾಟಿತ್ತು, ಒಂದು ಸ್ವಲ್ಪ ಗ್ಯಾಪ್ ಆಗಿತ್ತು. ಏನೋ ಆಗ್ತದ, ಮಳೆ ಆದ್ರೆ ಆಗ್ತದ ಅನ್ನೋ ಒಂದು ಭರವಸೆ ಕೂಡ ಇತ್ತು. ಇಲ್ಲಿ ತನಕ ಮಳೆನೂ ಆಗಲಿಲ್ಲ, ಭೀಮಾ ನದಿ ಬತ್ತಿ ಹೋಗಿತ್ತು, ನೀರನ್ನೂ ಆಗಲಿಲ್ಲ. ಇನ್ನೇನಿದು ಕೈಗೆ ಹತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡೀನಿ, ಅಲ್ಲಿ ನಿಂತದ್ದು ನೋಡ್ರಿ ನಮ್ಮ ರಾಜ ಹುಲಿ. ಅದರಲ್ಲಿಂದ ಹೊಳ್ಳೆ ಏನದ ಬಿತ್ತಿ ಇಷ್ಟು ಬಂದಿರತಕ್ಕಂಥ ಹತ್ತಿ ಹೊಳೆ ಹರಗ್ಲಿಕತ್ತೀನಿ ನೋಡಿ. ಕಾಣಿಸ್ತಲ್ಲ ಹೊಲ ಅಲ್ಲಿದ್ದು. ಈಗ ಸುಮಾರು ಆ ಕಬ್ಬಿನ ಹಿಡ್ಕೊಂಡು ಇಲ್ಲಿವರೆಗೂ ಹೊಲ ಹರಗಿನಿ. ಈಗ ಆಲ್ರೆಡಿ ಹರಗದ ಆಗ್ಯದ. ಇನ್ನು ಸ್ವಲ್ಪ ಉಳಿದ, ಇನ್ನೊಂದು 10-15 ನಿಮಿಷ ಹೊಡೆದಂದ್ರೆ ಹೊಲ ಹರಗದಾಯಿತು. ಈಗ ಇಲ್ಲಿವರೆಗೂ ಹರಗಿನ ಹೊಲ. ಅಲ್ಲಿಂತ ನೋಡ್ರಿ ಗಾಡಿ. ಈ ಸ್ವಲ್ಪ ಪ್ರಮಾಣದಾಗ ನಾಟಿತ್ತು, ಒಂದು ಸ್ವಲ್ಪ ನಾಟಿತ್ತು, ಒಂದು ಸ್ವಲ್ಪ ಹುಲ್ಲಾಗಿತ್ತು ಹೊಲ. ಹುಲ್ಲಾದರೂ ಕಸ ತೆಗಿಸ್ಬೇಕು ಅನ್ನೋದೊಂದಿತ್ತು. ಒಂದು 4-5 ಸಾವಿರ ಹೋದ್ರೆ ಇಲ್ಲಿ ಕಸ ತೆಗೆದ್ರಾಯ್ತು ಆಗ್ತದನ್ನೋ ಭರವಸೆ ಇತ್ತು. ಬಟ್ ಮಳೆನೇ ಇಲ್ಲ. ನೀರು ಭೀಮಾ ನದಿಯೊಳಗೆ ನೀರು ಬಿಡ್ಬೇಕಂದ್ರೆ ನೀರೂ ಇಲ್ಲ. ಇನ್ನು ಈ ಬೆಳೆ ಆಗಲ್ಲ, ಇನ್ನು ಮುಂದಿನ ಬೆಳೆ ಆದರೂ ಒಂದು ಏನಾದರೂ ಆಗಿತ್ತು ಅಂತಕ್ಕಂಥ ಒಂದು ಆಸೆಯಿಂದ ಇದ್ದಿರ್ತಕ್ಕಂಥ ಬೆಳೆ ಹಿಂಗೆ ಹರಗ್ಲಿಕತ್ತೀನಿ. ಇದು ಹರಗದು ನಾನು ಒಬ್ಬನೇ ಅಂತಲ್ಲ, ರಾಜ್ಯದಲ್ಲಿ ದೇಶದಲ್ಲಿ ಸುಮಾರು ಸಾಕಷ್ಟು ರೈತರು ಬಿತ್ತಿರ್ತಕ್ಕಂಥ ಬೆಳೆ ತಮ್ಮ ಕೈಯಾರನೇ ನಾಶ ಮಾಡ್ಕತ್ತಾರ. ಬರೋಂಥ ದಿನಗಳೊಳಗೆ ಮಳೆ ಆಯಿತು ಅಂದ್ರೆ, 2ನೇ ಬೆಳೆಯರು ಏನಾರು ಹಾಕೊಂಡ್ರೆ ಒಂದು ಉತ್ತಮವಾದ ಇಳುವರಿ ಬಂತಂದ್ರೆ ರೈತರಿಗೆ ಅಲ್ಪ ಸ್ವಲ್ಪದ ಹೆಲ್ಪ್ ಆಗ್ತದೆ. ಮತ್ತು ಆಗಲಿಲ್ಲ ಅಂತಂದ್ರೆ ರೈತರ ಹಣಿ ಬರ ಕೇಳೋರು ಯಾರನ್ನಂಗೆ ಆಗ್ತದೆ. ಇದೇ ಥರ ರೈತರಿಗೆ ಯೂಸ್ಫುಲ್ ಆಗಂತ ವಿಡಿಯೋ ಕೊಡ್ತೀನಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫೇಸ್ಬುಕ್ನಾಗ ಫಾಲೋ ಮಾಡಿರಿ. ಅನ್ನದಾತ ಸುಖೀ ಭವ.